ನಮಸ್ಕಾರ ಸ್ನೇಹಿತರೆ, ಕರಿಯರ್ ಸಕ್ಸಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು VAO ಎಕ್ಸಾಮ್ 2026ರ ಗ್ರಾಮ ಆಡಳಿತ ಅಧಿಕಾರಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ VAO ಎಕ್ಸಾಮಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 41. ಕರ್ನಾಟಕ ರಾಜ್ಯದ ವಿಸ್ತೀರ್ಣ ಎಷ್ಟು? ಆಪ್ಷನ್ ಎ 1,91,791 ಚದರ ಕಿಲೋಮೀಟರ್. ಆಪ್ಷನ್ ಬಿ 2,00,000 ಚದರ ಕಿಲೋಮೀಟರ್. ಆಪ್ಷನ್ ಸಿ 1,80,500 ಚದರ ಕಿಲೋಮೀಟರ್. ಆಪ್ಷನ್ ಡಿ 2,10,000 ಚದರ ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 1,91,791 ಚದರ ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 42. ಭಾರತದ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ತಮಿಳುನಾಡು. ಆಪ್ಷನ್ ಬಿ ಮಹಾರಾಷ್ಟ್ರ. ಆಪ್ಷನ್ ಸಿ ಗುಜರಾತ್. ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಜರಾತ್. ಪ್ರಶ್ನೆ ಸಂಖ್ಯೆ 43. ವಿಶ್ವ ಪರಿಸರ ದಿನವನ್ನು ಎಂದು ಆಚರಿಸಲಾಗುತ್ತದೆ, ಅಂದರೆ ಯಾವಾಗ ಆಚರಿಸಲಾಗುತ್ತದೆ ಅಂತ? ಆಪ್ಷನ್ ಎ ಏಪ್ರಿಲ್ 22. ಆಪ್ಷನ್ ಬಿ ಜೂನ್ 5. ಆಪ್ಷನ್ ಸಿ ಸೆಪ್ಟೆಂಬರ್ 16. ಆಪ್ಷನ್ ಡಿ ಡಿಸೆಂಬರ್ 1. ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ 5. 44ನೇ ಪ್ರಶ್ನೆ. ಯಕ್ಷಗಾನ ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ಕಲೆಯಾಗಿದೆ? ಆಪ್ಷನ್ ಎ ಕೇರಳ. ಆಪ್ಷನ್ ಬಿ ಕರ್ನಾಟಕ. ಆಪ್ಷನ್ ಸಿ ಆಂಧ್ರ ಪ್ರದೇಶ. ಆಪ್ಷನ್ ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ. ಪ್ರಶ್ನೆ ಸಂಖ್ಯೆ 45. ರಾಷ್ಟ್ರೀಯ ಮತದಾರರ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 25. ಆಪ್ಷನ್ ಬಿ ಜನವರಿ 26. ಆಪ್ಷನ್ ಸಿ ಆಗಸ್ಟ್ 15. ಆಪ್ಷನ್ ಡಿ ನವೆಂಬರ್ 26. ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 25. ಪ್ರಶ್ನೆ ಸಂಖ್ಯೆ 46. ಚಿಪ್ಕೋ ಚಳುವಳಿ ಯಾವುದರ ಸಂರಕ್ಷಣೆಗೆ ಸಂಬಂಧಿಸಿದೆ? ಆಪ್ಷನ್ ಎ ನೀರು. ಆಪ್ಷನ್ ಬಿ ಮರಗಳು ಅಥವಾ ಅರಣ್ಯ. ಆಪ್ಷನ್ ಸಿ ವನ್ಯಜೀವಿಗಳು. ಆಪ್ಷನ್ ಡಿ ಮಣ್ಣು. ಸರಿಯಾದ ಉತ್ತರ ಮರಗಳು ಅಥವಾ ಅರಣ್ಯ. ಆಪ್ಷನ್ ಬಿ. 47ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಹರಿಹರ ಮತ್ತು ಬುಕ್ಕ. ಆಪ್ಷನ್ ಬಿ ಕೃಷ್ಣದೇವರಾಯ. ಆಪ್ಷನ್ ಸಿ ಪ್ರೌಢದೇವರಾಯ. ಆಪ್ಷನ್ ಡಿ ರಾಜ ಒಡೆಯರ್. ಸರಿಯಾದ ಉತ್ತರ ಆಪ್ಷನ್ ಎ ಹರಿಹರ ಮತ್ತು ಬುಕ್ಕ. 48ನೇ ಪ್ರಶ್ನೆ. ಬಾಕ್ಸೈಟ್ ಅಧಿಕ ಪ್ರಮಾಣದಲ್ಲಿ ಯಾವ ಲೋಹವನ್ನು ತೆಗೆಯಲಾಗುತ್ತದೆ? ಆಪ್ಷನ್ ಎ ಕಬ್ಬಿಣ, ಅದು ಕಬ್ಬಿಣ ಆಗಬೇಕಿತ್ತು, ಕಬ್ಬಿಣ. ಆಪ್ಷನ್ ಬಿ ತಾಮ್ರ. ಆಪ್ಷನ್ ಸಿ ಅಲ್ಯೂಮಿನಿಯಂ. ಆಪ್ಷನ್ ಡಿ ಚಿನ್ನ. ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಯೂಮಿನಿಯಂ. 49ನೇ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಗೆ ಗೋಲಗುಮ್ಮಟ ಇದೆ? ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಗೋಲಗುಮ್ಮಟ ಇದೆ? ಸರಿಯಾದ ಆಪ್ಷನ್ ಎ ಬೆಳಗಾವಿ. ಆಪ್ಷನ್ ಬಿ ವಿಜಯಪುರ. ಆಪ್ಷನ್ ಸಿ ಕಲಬುರಗಿ. ಆಪ್ಷನ್ ಡಿ ಬೀದರ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ. 50ನೇ ಪ್ರಶ್ನೆ. ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಆಪ್ಷನ್ ಎ ಪ್ರಧಾನಮಂತ್ರಿ. ಆಪ್ಷನ್ ಬಿ ಮುಖ್ಯಮಂತ್ರಿ. ಆಪ್ಷನ್ ಸಿ ರಾಷ್ಟ್ರಪತಿ. ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಮತ್ತು ಮುಖ್ಯ ನ್ಯಾಯಾಧೀಶರು. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ. 51ನೇ ಪ್ರಶ್ನೆ. ಕನ್ನಡ ಭಾಷೆಗೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ? ಆಪ್ಷನ್ ಎ 6. ಆಪ್ಷನ್ ಬಿ 7. ಆಪ್ಷನ್ ಸಿ 8. ಆಪ್ಷನ್ ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 8. 52. ಕವಿರಾಜ ಮಾರ್ಗ ಗ್ರಂಥವನ್ನು ರಚಿಸಿದವರು ಯಾರು? ಆಪ್ಷನ್ ಎ ಪಂಪ. ಆಪ್ಷನ್ ಬಿ ಶ್ರೀ ವಿಜಯ ಅಥವಾ ನಪತುಂಗ ಅಂತ ಹೇಳಿ ಸಹ ಕರೀತಾರೆ. ಆಪ್ಷನ್ ಸಿ ರನ್ನ. ಆಪ್ಷನ್ ಡಿ ಪೊನ್ನ. ಸರಿಯಾದ ಉತ್ತರ ಶ್ರೀ ವಿಜಯ. 53ನೇ ಪ್ರಶ್ನೆ. ಕನ್ನಡದ ಮೊದಲ ಲಭ್ಯ ಗದ್ಯ ಕೃತಿ ಯಾವುದು? ಆಪ್ಷನ್ ಎ ವಡ್ಡಾರಾಧನೆ. ಆಪ್ಷನ್ ಬಿ ಕವಿರಾಜ ಮಾರ್ಗ. ಆಪ್ಷನ್ ಸಿ ಛಂದೋಬುದ್ಧಿ. ಆಪ್ಷನ್ ಡಿ ಪಂಪಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ವಡ್ಡಾರಾಧನೆ. ಆದಿಕವಿ ಪಂಪ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ರನ್ನ. ಆಪ್ಷನ್ ಬಿ ಪಂಪ. ಆಪ್ಷನ್ ಸಿ ಜನ್ನ. ಆಪ್ಷನ್ ಡಿ ಹರಿಹರ. ಸರಿಯಾದ ಉತ್ತರ ಆಪ್ಷನ್ ಬಿ ಪಂಪ. 55ನೇ ಪ್ರಶ್ನೆ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕನಕದಾಸರು. ಆಪ್ಷನ್ ಬಿ ಪುರಂದರದಾಸರು. ಆಪ್ಷನ್ ಸಿ ರಾಘವೇಂದ್ರ ಸ್ವಾಮಿಗಳು. ಆಪ್ಷನ್ ಡಿ ಜಯತೀರ್ಥರು. ಸರಿಯಾದ ಉತ್ತರ ಪುರಂದರ ದಾಸರು. 56ನೇ ಪ್ರಶ್ನೆ. ಹಸನ್ಮುಖಿ ಪದದ ಸರಿಯಾದ ವಿಗ್ರಹ ವಾಕ್ಯವೇನು? ಆಪ್ಷನ್ ಎ ಹಾಸ್ಯ ಮತ್ತು ಮುಖ. ಆಪ್ಷನ್ ಬಿ ಹಸನಾದ ಮುಖ. ಆಪ್ಷನ್ ಸಿ ಹಾಸ್ಯವುಳ್ಳ ಮುಖ. ಆಪ್ಷನ್ ಡಿ ಹಸಿಯಾದ ಮುಖ. ಸರಿಯಾದ ಉತ್ತರ ಹಸನಾದ ಮುಖ.
57ನೇ ಪ್ರಶ್ನೆ, ದೇವಾಲಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಗುಣಸಂಧಿ, ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಸಿ ವೃದ್ಧಿ ಸಂಧಿ, ಆಪ್ಷನ್ ಡಿ ಎಣ್ಸಂಧಿ. ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. 58ನೇ ಪ್ರಶ್ನೆ, ಮನೆ ಮನೆ ಇದು ಯಾವ ವ್ಯಾಕರಣ ಅಂಶಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಜೋಡಿ ನುಡಿ, ಆಪ್ಷನ್ ಬಿ ದ್ವಿರೂಕ್ತಿ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ಗಾದೆ. ಸರಿಯಾದ ಉತ್ತರ ದ್ವಿರೂಕ್ತಿ. 59ನೇ ಪ್ರಶ್ನೆ, ಚುರುಚುರು ಇದು ಯಾವ ವ್ಯಾಕರಣಾಂಶ? ಆಪ್ಷನ್ ಎ ದ್ವಿರೂಕ್ತಿ, ಆಪ್ಷನ್ ಬಿ ಅನುಕರಣಾವ್ಯಯ, ಆಪ್ಷನ್ ಸಿ ಜೋಡು ನುಡಿ, ಆಪ್ಷನ್ ಡಿ ತಸ್ತಮ. ಸರಿಯಾದ ಉತ್ತರ ಅನುಕರಣಾವ್ಯಯ. 60ನೇ ಪ್ರಶ್ನೆ, ಸೂರ್ಯ ಪದದ ತದ್ಭವ ರೂಪ ಯಾವುದು? ಆಪ್ಷನ್ ಎ ಸೂರ್ಯ, ಆಪ್ಷನ್ ಬಿ ಸುಜ್ಜ, ಆಪ್ಷನ್ ಸಿ ಬೆಳಗು, ಆಪ್ಷನ್ ಡಿ ನೇಸರ. ಸರಿಯಾದ ಉತ್ತರ ಸುಜ್ಜ. 61ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಶಿವರಾಮ್ ಕಾರಂತ್, ಆಪ್ಷನ್ ಡಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಸರಿಯಾದ ಉತ್ತರ ಕುವೆಂಪು. 62ನೇ ಪ್ರಶ್ನೆ, ಕಾನೂರು ಹೆಗ್ಗಡತಿ ಈ ಕಾದಂಬರಿಯನ್ನು ಬರೆದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಎಸ್ ಎಲ್ ಭೈರಪ್ಪ, ಆಪ್ಷನ್ ಸಿ ಯು ಆರ್ ಅನಂತಮೂರ್ತಿ, ಆಪ್ಷನ್ ಡಿ ತರಾಸು. ಸರಿಯಾದ ಉತ್ತರ ಕುವೆಂಪು. 63ನೇ ಪ್ರಶ್ನೆ, ವಿಶ್ವ ಮಾನವ ದಿನವನ್ನು ಯಾರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಬಸವಣ್ಣ, ಆಪ್ಷನ್ ಡಿ ಕನಕದಾಸರು. ಸರಿಯಾದ ಉತ್ತರ ಆಪ್ಷನ್ ಬಿ ಕುವೆಂಪು. 64ನೇ ಪ್ರಶ್ನೆ, ಬಸವಣ್ಣನವರ ಅಂಕಿತ ನಾಮವೇನು? ಆಪ್ಷನ್ ಎ ಚನ್ನಮಲ್ಲಿಕಾರ್ಜುನ, ಆಪ್ಷನ್ ಬಿ ಕೂಡಲ ಸಂಗಮ ದೇವ, ಆಪ್ಷನ್ ಸಿ ಗುಹೇಶ್ವರ, ಆಪ್ಷನ್ ಡಿ ಹರಪ್ಪನಹಳ್ಳಿ ಭೀಮವ್ವ. ಸರಿಯಾದ ಉತ್ತರ ಕೂಡಲ ಸಂಗಮ ದೇವ. 65ನೇ ಪ್ರಶ್ನೆ, ಅಕ್ಕ ಮಹಾದೇವಿ ಅವರ ಅಂಕಿತ ನಾಮವೇನು? ಆಪ್ಷನ್ ಎ ಕೂಡಲ ಸಂಗಮ ದೇವ, ಆಪ್ಷನ್ ಬಿ ಚನ್ನಮಲ್ಲಿಕಾರ್ಜುನ, ಆಪ್ಷನ್ ಸಿ ಕಪಿಲಸಿದ್ಧ ಮಲ್ಲಿಕಾರ್ಜುನ, ಆಪ್ಷನ್ ಡಿ ಪ್ರಭುದೇವ. ಸರಿಯಾದ ಉತ್ತರ ಚನ್ನಮಲ್ಲಿಕಾರ್ಜುನ. 66ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 12, ಆಪ್ಷನ್ ಬಿ 13, ಆಪ್ಷನ್ ಸಿ 14, ಆಪ್ಷನ್ ಸಿ 25. ಸರಿಯಾದ ಉತ್ತರ ಆಪ್ಷನ್ ಸಿ 14. 67ನೇ ಪ್ರಶ್ನೆ, ಯೋಗವಾಹಕಗಳು ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದ ಉತ್ತರ ಆಪ್ಷನ್ ಎ 2. 68ನೇದು, ಅಲ್ಪಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 25, ಆಪ್ಷನ್ ಡಿ 24. ಸರಿಯಾದ ಉತ್ತರ ಆಪ್ಷನ್ ಎ 10. 69ನೇ ಪ್ರಶ್ನೆ, ಬೆಟ್ಟದ ಜೀವ ಕೃತಿಯ ಲೇಖಕರು ಯಾರು? ಆಪ್ಷನ್ ಎ ಕೆ ಶಿವರಾಮ್ ಕಾರಂತ್, ಆಪ್ಷನ್ ಬಿ ಅಳನಹಳ್ಳಿ ಕೃಷ್ಣ, ಆಪ್ಷನ್ ಸಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಡಿ ಬಿ ಜಯಶ್ರೀ. ಸರಿಯಾದ ಉತ್ತರ ಕೆ ಶಿವರಾಮ್ ಕಾರಂತ್. 70ನೇ ಪ್ರಶ್ನೆ, ಉತ್ತರಾಯಣ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಪೂರ್ವಾಹ್ನ, ಆಪ್ಷನ್ ಬಿ ದಕ್ಷಿಣಾಯನ, ಆಪ್ಷನ್ ಸಿ ಮಧ್ಯಾಹ್ನ, ಆಪ್ಷನ್ ಡಿ ಪಶ್ಚಿಮಯಾನ. ಸರಿಯಾದ ಉತ್ತರ ದಕ್ಷಿಣಾಯನ. 71ನೇ ಪ್ರಶ್ನೆ, ಗ್ರಾಮ ಪದದ ತದ್ಭವ ರೂಪ ಯಾವುದು? ಆಪ್ಷನ್ ಎ ಗಾವುಂಡ, ಆಪ್ಷನ್ ಬಿ ಗಾವ, ಆಪ್ಷನ್ ಸಿ ಗಿರಾಮ, ಆಪ್ಷನ್ ಡಿ ಪಟ್ಟಣ. ಸರಿಯಾದ ಉತ್ತರ ಗಾವ. 72ನೇ ಪ್ರಶ್ನೆ, ಪನ್ನಗ ಪದದ ಅರ್ಥವೇನು? ಆಪ್ಷನ್ ಎ ಪಕ್ಷಿ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು. 73ನೇ ಪ್ರಶ್ನೆ, ಕರ್ತರಿ ಪ್ರಯೋಗದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಇರುತ್ತದೆ? ಆಪ್ಷನ್ ಎ ಕರ್ಮ, ಆಪ್ಷನ್ ಬಿ ಕರ್ತ, ಆಪ್ಷನ್ ಸಿ ಕ್ರಿಯಾಪದ, ಆಪ್ಷನ್ ಡಿ ಅವ್ಯಯ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ತ. 74ನೇ ಪ್ರಶ್ನೆ, ದ್ವಿಗು ಸಮಾಸದಲ್ಲಿ ಪೂರ್ವ ಪದವು ಏನಾಗಿರುತ್ತದೆ? ಆಪ್ಷನ್ ಎ ನಾಮಪದ, ಆಪ್ಷನ್ ಬಿ ಸಂಖ್ಯಾವಾಚಕ, ಆಪ್ಷನ್ ಸಿ ಗುಣವಾಚಕ, ಆಪ್ಷನ್ ಡಿ ಕ್ರಿಯಾವಾಚಕ. ಸರಿಯಾದ ಉತ್ತರ ಸಂಖ್ಯಾವಾಚಕ. 75ನೇ ಪ್ರಶ್ನೆ, ಕೈ ಮುಗಿದು ಇದು ಯಾವ ಕೃದಂತ? ಆಪ್ಷನ್ ಎ ಕೃದಂತ ನಾಮ, ಆಪ್ಷನ್ ಬಿ ಕೃದಂತ ಭಾವನಾಮ, ಆಪ್ಷನ್ ಸಿ ಕೃದಂತ ಅವ್ಯಯ, ಆಪ್ಷನ್ ಡಿ ತದ್ದಿತಾಂತ. ಸರಿಯಾದ ಉತ್ತರ ಕೃದಂತ ಅವ್ಯಯ. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಹಾರ್ಡ್ ಡಿಸ್ಕ್, ಆಪ್ಷನ್ ಸಿ CPU, ಆಪ್ಷನ್ ಡಿ ಮಾನಿಟರ್. ಸರಿಯಾದ ಉತ್ತರ CPU. ಅದು ಸೀಪು ಆಗಿಬಿಟ್ಟಿದೆ ಆಯಿತಾ.
77ನೇ ಪ್ರಶ್ನೆ, ರ್ಯಾಮ್ ಎನ್ನುವುದರ ವಿಸ್ತೃತ ರೂಪವೇನು? ಆಪ್ಷನ್ ಎ ರೀಡ್ ಆಕ್ಸೆಸ್ ಮೆಮೊರಿ, ಆಪ್ಷನ್ ಬಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಪ್ಷನ್ ಸಿ ರ್ಯಾಪಿಡ್ ಆಕ್ಸೆಸ್ ಮೆಮೊರಿ, ಆಪ್ಷನ್ ಡಿ ರನ್ ಆಕ್ಸೆಸ್ ಮೆಮೊರಿ. ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. 78ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಶಾಶ್ವತ ಸಂಗ್ರಹಣಾ ಸಾಧನ ಅಂದರೆ ಪರ್ಮನೆಂಟ್ ಸ್ಟೋರೇಜ್ ಯಾವುದು? ಆಪ್ಷನ್ ಎ ರ್ಯಾಮ್, ಆಪ್ಷನ್ ಬಿ ಕ್ಯಾಶ್ ಮೆಮೊರಿ, ಆಪ್ಷನ್ ಸಿ ಹಾರ್ಡ್ ಡಿಸ್ಕ್ ಅಥವಾ SSD, ಆಪ್ಷನ್ ಡಿ ರಿಜಿಸ್ಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಾರ್ಡ್ ಡಿಸ್ಕ್. 79ನೇ ಪ್ರಶ್ನೆ, MS ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ಸೇವ್ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ಎ ಕಂಟ್ರೋಲ್+C, ಆಪ್ಷನ್ ಬಿ ಕಂಟ್ರೋಲ್+V, ಆಪ್ಷನ್ ಸಿ ಕಂಟ್ರೋಲ್+S, ಆಪ್ಷನ್ ಡಿ ಕಂಟ್ರೋಲ್+P. ಸರಿಯಾದ ಉತ್ತರ ಕಂಟ್ರೋಲ್+S. WWWನ ಪೂರ್ಣ ರೂಪವೇನು? ಆಪ್ಷನ್ ಎ ವರ್ಲ್ಡ್ ವೈಡ್ ವೆಬ್, ಆಪ್ಷನ್ ಬಿ ವರ್ಲ್ಡ್ ಹೋಲ್ ವೆಬ್, ಆಪ್ಷನ್ ಸಿ ವೈಡ್ ವರ್ಲ್ಡ್ ವೆಬ್, ಆಪ್ಷನ್ ಡಿ ವೆಬ್ ವರ್ಲ್ಡ್ ವೈಡ್. ಸರಿಯಾದ ಉತ್ತರ ವರ್ಲ್ಡ್ ವೈಡ್ ವೆಬ್. ಇಮೇಲ್ನಲ್ಲಿ BCC ಎಂದರೆ ಏನು? 81ನೇ ಪ್ರಶ್ನೆ, ಇಮೇಲ್ನಲ್ಲಿ BCC ಎಂದರೇನು? ಆಪ್ಷನ್ ಎ ಬೇಸಿಕ್ ಕಾರ್ಬನ್ ಕಾಪಿ, ಆಪ್ಷನ್ ಬಿ ಬ್ಲೈಂಡ್ ಕಾರ್ಬನ್ ಕಾಪಿ, ಆಪ್ಷನ್ ಸಿ ಬಿಸ್ನೆಸ್ ಕಾರ್ಬನ್ ಕಾಪಿ, ಆಪ್ಷನ್ ಡಿ ಬೈನರಿ ಕೋಡ್ ಕಾಪಿ. ಸರಿಯಾದ ಉತ್ತರ ಬ್ಲೈಂಡ್ ಕಾರ್ಬನ್ ಕಾಪಿ. 82ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ಆಪ್ಷನ್ ಎ ವಿಂಡೋಸ್, ಆಪ್ಷನ್ ಬಿ ಲಿನಕ್ಸ್, ಆಪ್ಷನ್ ಸಿ MS ಎಕ್ಸೆಲ್, ಆಪ್ಷನ್ ಡಿ ಆಂಡ್ರಾಯ್ಡ್. ಸರಿಯಾದ ಉತ್ತರ MS ಎಕ್ಸೆಲ್. 83ನೇ ಪ್ರಶ್ನೆ, 1GB ಎಂದರೆ ಎಷ್ಟು MB? ಆಪ್ಷನ್ ಎ 512 MB, ಆಪ್ಷನ್ ಬಿ 1000 MB, ಆಪ್ಷನ್ ಸಿ 1024 MB, ಆಪ್ಷನ್ ಡಿ 2048 MB. ಸರಿಯಾದ ಉತ್ತರ ಆಪ್ಷನ್ ಸಿ 1024 MB. 84ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಪ್ರಿಂಟ್ ಮಾಡುವ ಮುನ್ನ ನೋಡುವ ಆಯ್ಕೆ ಯಾವುದು? ಆಪ್ಷನ್ ಎ ಪ್ರಿಂಟ್ ಸೆಟಪ್, ಆಪ್ಷನ್ ಬಿ ಪ್ರಿಂಟ್ ಪ್ರಿವ್ಯೂ, ಆಪ್ಷನ್ ಸಿ ವೆಬ್ ಲೇಔಟ್, ಆಪ್ಷನ್ ಡಿ ಡ್ರಾಫ್ಟ್. ಸರಿಯಾದ ಉತ್ತರ ಪ್ರಿಂಟ್ ಪ್ರಿವ್ಯೂ. 85ನೇ ಪ್ರಶ್ನೆ, PDF ಎನ್ನುವುದರ ಪೂರ್ಣ ರೂಪವೇನು? ಆಪ್ಷನ್ ಎ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಆಪ್ಷನ್ ಬಿ ಪ್ರಿಂಟೇಬಲ್ ಡಾಕ್ಯುಮೆಂಟ್ ಫೈಲ್, ಆಪ್ಷನ್ ಸಿ ಪಬ್ಲಿಕ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಆಪ್ಷನ್ ಡಿ ಪರ್ಸನಲ್ ಡಾಕ್ಯುಮೆಂಟ್ ಫೈಲ್. ಸರಿಯಾದ ಉತ್ತರ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. 86ನೇ ಪ್ರಶ್ನೆ, ಕಂಪ್ಯೂಟರ್ನ ಅತ್ಯಂತ ಸಣ್ಣ ದತ್ತಾಂಶ ಘಟಕ ಯಾವುದು? ಆಪ್ಷನ್ ಎ ಬೈಟ್, ಆಪ್ಷನ್ ಬಿ ಬಿಟ್, ಆಪ್ಷನ್ ಸಿ ನಿಬಲ್, ಆಪ್ಷನ್ ಡಿ KB. ಸರಿಯಾದ ಉತ್ತರ ಬಿಟ್. 87ನೇ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಸೂತ್ರಗಳನ್ನು ಅಂದರೆ ಫಾರ್ಮುಲಾಸ್ನನ್ನು ಪ್ರಾರಂಭಿಸಲು ಯಾವ ಚಿಹ್ನೆಯನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಪ್ಲಸ್, ಆಪ್ಷನ್ ಬಿ =, ಆಪ್ಷನ್ ಸಿ @ ಆಪ್ಷನ್ ಡಿ ಹ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ =. 88ನೇ ಪ್ರಶ್ನೆ, ಇಂಟರ್ನೆಟ್ ಮೂಲಕ ಫೈಲ್ ಹಾಗೂ ಮಾಹಿತಿಯನ್ನು ಕಳಿಸಲು ಬಳಸುವ ಪ್ರೋಟೋಕಾಲ್ ಯಾವುದು? ಆಪ್ಷನ್ ಎ HTTP, ಆಪ್ಷನ್ ಬಿ HTML, ಆಪ್ಷನ್ ಸಿ CPU, ಆಪ್ಷನ್ ಡಿ URL. ಸರಿಯಾದ ಉತ್ತರ HTTP. 89ನೇ ಪ್ರಶ್ನೆ, URLನ ಪೂರ್ಣ ರೂಪವೇನು? ಆಪ್ಷನ್ ಎ ಯೂನಿಫಾರ್ಮ್ ರಿಸೋರ್ಸ್ ಲೆಕ್ಟರ್, ಆಪ್ಷನ್ ಬಿ ಯೂನಿಕ್ ರಿಸೋರ್ಸ್ ಲಿಂಕ್, ಆಪ್ಷನ್ ಸಿ ಯೂನಿವರ್ಸಲ್ ರೆಕಾರ್ಡ್ ಲೆಕ್ಟರ್, ಆಪ್ಷನ್ ಡಿ ಯೂನಿಫೈಡ್ ರಿಸೋರ್ಸ್ ಲಿಂಕ್. ಸರಿಯಾದ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೆಕ್ಟರ್. 90ನೇ ಪ್ರಶ್ನೆ, ಕಟ್ ಮಾಡಿದ ಪಠ್ಯವನ್ನು ಒದಗಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ಎ ಕಂಟ್ರೋಲ್+C, ಆಪ್ಷನ್ ಬಿ ಕಂಟ್ರೋಲ್+X, ಆಪ್ಷನ್ ಸಿ ಕಂಟ್ರೋಲ್+V, ಆಪ್ಷನ್ ಡಿ ಕಂಟ್ರೋಲ್+Z. ಸರಿಯಾದ ಉತ್ತರ ಕಂಟ್ರೋಲ್+V. ಇನ್ನು ಮುಂದಿನ ಪ್ರಶ್ನೆಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.